ಹಲೋ ಮೈ ವರ್ಲ್ಡ್, ವೆಲ್ಕಮ್ ಬ್ಯಾಕ್ ಟು ದ ವರ್ಲ್ಡ್ ವಿತ್ ನಾಗೇಂದ್ರ. ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ಸಿಲ್ಕ್ ಸಿಟಿ ರಾಮನಗರದ ಮತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಈ ಸ್ಥಳದಲ್ಲಿ ಶ್ರೀರಾಮ ಸೀತಾ ಲಕ್ಷ್ಮಣ ಸಮೇತರಾಗಿ ತಮ್ಮ ವನವಾಸ ಕಾಲದಲ್ಲಿ ಭೇಟಿ ನೀಡಿದ್ರು ಅನ್ನೋ ಪ್ರತೀತಿ ಇದೆ. ಇದು ರಾಮನಗರದಿಂದ 8 ಕಿಲೋಮೀಟರ್, ಬೆಂಗಳೂರಿಂದ 55 ಕಿಲೋಮೀಟರ್, ಮೈಸೂರಿಂದ 105 ಕಿಲೋಮೀಟರ್ ಇದೆ. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸು ಮತ್ತಷ್ಟು ಜನರಿಗೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲನೇದಾಗಿ ನೀವು ನೋಡ್ಬೋದು. ಯಾರೆಲ್ಲ ಟ್ರೆಕ್ಕಿಂಗ್ ಮತ್ತು ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅವರಿಗೆಲ್ಲ ಈ ಪ್ಲೇಸ್ ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು, ಅಷ್ಟೇ ಚೆನ್ನಾಗಿದೆ. ಈ ಬೆಟ್ಟಕ್ಕೆ ನಾವು 2 ದಾರಿಯಿಂದ ಹೋಗ್ಬೋದು. ಒಂದು ದಾರಿಯಿಂದ ಕಾಲ್ನಡಿಗೆಯಲ್ಲಿ ಹೋಗ್ಬೋದು, ಮತ್ತೊಂದು ದಾರಿಯಲ್ಲಿ ನಾವು 2 ವೀಲರ್ ಮತ್ತು 4 ವೀಲರಲ್ಲಿ ಹೋಗ್ಬೋದು. ಇದರಿಂದ ವಯಸ್ಸಾದವರಿಗೆ ಮತ್ತು ಮಕ್ಕಳಿಗೆ ಬೆಟ್ಟ ಹತ್ತೋಕ್ಕೆ ಕಷ್ಟ ಆಗಲ್ಲ. ನಾವಿವತ್ತು ಕೂಟ್ಕಲ್ ಬೆಟ್ಟದಲ್ಲಿದ್ದೀವಿ. ಇದು ದೇವಸ್ಥಾನ. ಆಲ್ರೆಡಿ ಎಲ್ಲ ಟೂರಿಸ್ಟ್ಗಳು ಬಂದು ಫೋಟೋಗ್ರಫಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದು ದೇವಸ್ಥಾನದ ಕಲ್ಯಾಣಿ. ತಿಮ್ಮಪ್ಪ ದೇವಸ್ಥಾನದ ಶ್ರೀ ಲಕ್ಷ್ಮೀ ದೇವಿಯವರ ದೇವಸ್ಥಾನ. ದೇವಸ್ಥಾನದ ವಿಭಾಗ ಇರುತ್ತೆ. ಬೆಟ್ಟ ಪೂರ್ತಿ ಮಂಜಿಂದ ಕೂಡಿದೆ. ದ ಹಿಲ್ ಫುಲ್ಲಿ ಕವರ್ಡ್ ವಿತ್ ಸ್ನೋ. ತಿಮ್ಮಪ್ಪ ಸ್ವಾಮಿಯ ದೇವಸ್ಥಾನ. ಬೆಟ್ಟದ ವ್ಯೂ. ಇದು ತಿಮ್ಮಪ್ಪ ಸ್ವಾಮಿ ಅವರ ಬೆಟ್ಟ. ಈ ಸ್ಥಳದಲ್ಲಿ ಅತಿ ಹೆಚ್ಚು ಚಲನಚಿತ್ರ ಚಿತ್ರೀಕರಣಗಳಾಗಿವೆ. ಕೇವಲ ಕನ್ನಡ ಚಿತ್ರ ಅಲ್ಲದೆ ಬೇರೆ ಬೇರೆ ಭಾಷೆಯ ಚಿತ್ರಗಳ ಚಲನಚಿತ್ರ ಚಿತ್ರೀಕರಣ ಕೂಡ ಇಲ್ಲೇ ನಡೆದಿದೆ. ದ ಪ್ಲೇಸ್ ಆಫ್ ಐಕಾನ್ ಕೂಡಗಲ್ಲು. ಹಿಮ ಫುಲ್ಲಿಂದ ಕವರ್ ಆಗಿಬಿಟ್ಟಿದೆ. ಅಲ್ಲೇನೇ ಕಾಣ್ತಿಲ್ಲ, ಅಷ್ಟು ಹಿಮದಿಂದ ಕೂಡಿದೆ. ಹಲೋ ಮೈ ವರ್ಲ್ಡ್, ಇವತ್ತು ನಾವಿದ್ದೀವಿ ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟ. ಈ ಬೆಟ್ಟ ಬಂದು ರಾಮನಗರದಿಂದ 8 ಕಿಲೋಮೀಟರ್ ದೂರದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ಬೆಟ್ಟವು ವಿಷ್ಣುವಿನ ಪ್ರತೀತಿಯಾಗಿದ್ದು 4 ದಿಕ್ಕಿನಿಂದ ವಿಷ್ಣುವಿನ ದೇವಸ್ಥಾನದಿಂದ ಕೂಡಿದೆ. ನಾವು ಪೂರ್ವಕ್ಕೆ ಹೋದರೆ ರಾಮಗಿರಿ, ಪಶ್ಚಿಮಕ್ಕೆ ಬಂದು ನಾರಾಯಣಗಿರಿ, ಉತ್ತರಕ್ಕೆ ಸಾವಂದುರ್ಗ ಬೆಟ್ಟ ಬರುತ್ತೆ, ದಕ್ಷಿಣಕ್ಕೆ ಹೇಮಗಿರಿ ಮತ್ತು ಕೃಷ್ಣಗಿರಿ ಬರುತ್ತೆ. ಮಧ್ಯದಲ್ಲಿ ನಾವೇನಿದ್ದೀವಿ ಇದು ಬಂದು ವೆಂಕಟಗಿರಿ. ಈ 4 ಬೆಟ್ಟಗಳಿಗೂ ಮಧ್ಯದ ಭಾಗ ವೆಂಕಟಗಿರಿ. ಈ ಸ್ಥಳದಲ್ಲಿ ಅಗಸ್ತ್ಯ ಮಹರ್ಷಿಗಳು ತಪಸ್ಸನ್ನ ಮಾಡ್ತಿರ್ಬೇಕಾದ್ರೆ ಅವರ ತಪಸ್ಸನ್ನ ಭಂಗಪಡಿಸಲು ಬಂದಂತಹ ರಾಕ್ಷಸ ಕುಟುಂಬಕ್ಕೆ ಅವರು ಶಾಪವನ್ನು ಇಟ್ಟು ಅವರನ್ನ ಕಲ್ಲು ಮಾಡ್ತಾರೆ. ಆ ಬಂಡೆ ಬಂದು ರಾಕ್ಷಸ ಬಂಡೆ, ಅದರ ಪಕ್ಕದಲ್ಲಿ ರಾಕ್ಷಸನ ಹೆಂಡತಿ ಮತ್ತು ಮಗು, ಅವರ
ಅವ್ರನ್ನ ಶಾಪಗ್ರಹಿಸಿ ಅವರನ್ನ ಕಲ್ಲಾಗಿ ಮಾಡ್ತಾರೆ. ಇದು ಬಂದು ಈ ಸ್ಥಳದ ಪ್ಲೇಸ್ ಆಫ್ ಐಕಾನ್. ನಂತರದ ಭಾಗದಲ್ಲಿ ಕಣ್ವ ಮಹರ್ಷಿಗಳು ಈ ಸ್ಥಳಕ್ಕೆ ಸಂಚಾರಕ್ಕೆ ಬಂದಂತಹ ಸಮಯದಲ್ಲಿ ಮಹಾವಿಷ್ಣುವನ್ನ ಕುರಿತು ಇಲ್ಲಿ ಘೋರ ತಪಸ್ಸನ್ನು ಆಚರಿಸ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿದಂತಹ ಮಹಾವಿಷ್ಣುವು ಅವರಿಗೆ ದಕ್ಷಿಣಾಭಿಮುಖವಾಗಿ ಇಲ್ಲಿ ದರ್ಶನವನ್ನು ಕೊಡ್ತಾರೆ. ಅದರ ಪ್ರತೀತಿಯಾಗಿ ಕಣ್ವ ಮಹರ್ಷಿಗಳು ತಮ್ಮ ತಪಶಕ್ತಿಯಿಂದ ತಿಮ್ಮಪ್ಪನ ಏಕಶಿಲಾ ಸಾಲಿಗ್ರಾಮ ಶಿಲೆಯನ್ನು ದಕ್ಷಿಣಾಭಿಮುಖವಾಗಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ವಿಗ್ರಹಕ್ಕೆ ಇಲ್ಲಿ ಬತ್ತಿಗೂ ಪೂಜೆ ನಡೀತಿದೆ. ಕೆಳಗಲ್ಲಿನ ಶಾಪಗ್ರಸ್ತ ಬೆಟ್ಟದ ಕೆಳಗಡೆ ಕೂಡ ನಾವು ಹೋಗ್ಬೋದು. ಕಾಲ್ದಾರಿ ಸಿಗುತ್ತೆ ನಮಗೆ. ಬಂಡೆಗಳ ಕೆಳಗಡೆಯಿಂದ ಬೆಟ್ಟದ ಸುಂದರವಾದ ನೋಟ. ಬಂಡೆಗಳ ಮಧ್ಯಭಾಗ ಕೂಡ ನಾವು ಹೋಗ್ಬೋದು. ತಂಪಾದ ಗಾಳಿ ಬೀಸುತ್ತೆ. ಆದರೆ ಹೋಗ್ಬೇಕಾದ್ರೆ ಈ ಥರ ಹೋಗ್ಬೇಕು. ಈಗ ನಾವು ಶ್ರೀರಾಮಚಂದ್ರ ಸೀತಾಮಾತೆ ಸ್ಥಾನಕ್ಕೋಸ್ಕರ ಬಾಣ ಪ್ರಯೋಗ ಮಾಡಿ ಅಂತರ್ಜಲವನ್ನು ಆಚೆ ತಂದಂತಹ ಜಾಗಕ್ಕೆ ಹೋಗ್ತಿದ್ದೀವಿ. ಈ ಸ್ಥಳನ ಚಕ್ರತೀರ್ಥ ಚಕ್ರಸೂನಿ ಅಂತಲೂ ಕರೀತಾರೆ. ಅದೇನಕ್ಕೆ ಅಂತ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಚಕ್ರತೀರ್ಥಕ್ಕೆ ಹೋಗೋಕ್ಕೆ ಬಂಡೆಗಳ ಮೇಲೆ ಬಾಣದ ಗುರುತಿನಿಂದ ದಾರಿಗಳನ್ನು ತೋರಿಸಿದ್ದಾರೆ. ಬಾಣದ ಗುರುತುಗಳನ್ನ ಹಿಂಬಾಲಿಸ್ತಾ ಹೋದರೆ ನಮಗೆ ಚಕ್ರತೀರ್ಥ ಸಿಗುತ್ತೆ. ಇದೇ ಸ್ಥಳ ಶ್ರೀರಾಮಚಂದ್ರರು ಸೀತಾಮಾತೆಯ ಸ್ಥಾನಕ್ಕೋಸ್ಕರ ಬಾಣ ಪ್ರಯೋಗದಿಂದ ಅಂತರ್ಜಲವನ್ನು ಆಚೆ ತಂದಂತಹ ಸ್ಥಳ. ಇಲ್ಲಿನ ಈ ನೀರು ಯಾವಾಗಲೂ ಚಕ್ರಾಕೃತಿಯಲ್ಲಿ ತಿರುಗ್ತಾ ಇರೋದನ್ನು ನಾವು ನೋಡ್ಬೋದು. ಅದರಿಂದ ಇದಕ್ಕೆ ಚಕ್ರತೀರ್ಥ ಅಂತಲೂ ಕರೀತಾರೆ. ಒಂದು ಚಿಕ್ಕ ಪೂಜೆನ ಮುಗಿಸಿ ಇಲ್ಲಿಂದ ಮುಂದೆ ಹೊರಟು. ಚಕ್ರತೀರ್ಥದಿಂದ ಹಾಗೇ ಸ್ವಲ್ಪ ಮುಂದೆ ಬಂದರೆ ನಮಗೆ ಶ್ರೀರಾಮಚಂದ್ರರು ಪೂಜೆಗೋಸ್ಕರ ತಮ್ಮ ಬಾಣದಿಂದ ಕೆತ್ತಿದ್ದಾರೆ ಅಂತ ನಂಬಿಕೆ ಇರುವಂತಹ ಶಿವಲಿಂಗವನ್ನು ನೋಡಲಿಕ್ಕೆ ಸಿಗುತ್ತೆ. ಕೊನೆಯದಾಗಿ ಶಿವನಿಗೆ ಪುಷ್ಪ ಅರ್ಪಿಸಿ ಅಲ್ಲಿಂದ ಹೊರಟು. ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳದ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.